ನಮಸ್ಕಾರ. ನಾನು ತಮ್ಮ ಕೃಷ್ಣ ಭಟ್ ಯಲ್ಲಾಪುರ. ಇಂದು ಪರಾಭವನಾಮ ಸಂವತ್ಸರದ ಉತ್ತರಾಯಣ ವೈಶಾಖ ಮಾಸ ಶುಕ್ಲ ಪಕ್ಷ ಪೌರ್ಣಿಮೆ ತಿಥಿ ಇದೆ. ಬೌದ್ಧ ಪೌರ್ಣಿಮೆ ಅಂತ ಹೇಳ್ತೀವಿ. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ಇಂದು ಶುಕ್ರವಾರ. ಇವತ್ತಿನ ರಾಶಿ ಭವಿಷ್ಯವನ್ನು ನೋಡುವುದಾದರೆ ಮೊದಲನೇದಾಗಿ ಮೇಷರಾಶಿಯ ಬಗ್ಗೆ ಅವಲೋಕನ ಮಾಡೋಣ. ಮೇಷರಾಶಿಯಲ್ಲಿ ಬುಧ ಮತ್ತು ರವಿಯ ಯುತಿ ಇದೆ. ಮೇಷರಾಶಿಯವರು ಇವತ್ತಿನ ದಿನ ವಿಶೇಷವಾಗಿರತಕ್ಕಂತಹ ನೈಪುಣ್ಯತೆಯಿಂದ ಜೀವನವನ್ನು ಮಾಡತಕ್ಕಂತಹ ಒಂದು ಉತ್ಸುಕರಾಗಿದ್ದಾರೆ. ವ್ಯವಹಾರಗಳಲ್ಲಿ, ವಿದ್ಯೆಯಲ್ಲಿ ಹಾಗೂ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಯಾಣ ಯೋಗ ಇದೆ. ಸಹೋದರರಿಂದ ಸ್ವಲ್ಪ ಕಿರುಕುಳ ಇದೆ. ಒಟ್ಟಿನಲ್ಲಿ ಗುರುದೇವನನ್ನ ಸ್ಮರಣೆ ಮಾಡಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಅವರಿಗೆ ಸಿಗುತ್ತೆ. ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿನ ದ್ವಿತೀಯದಲ್ಲಿ ಗುರು, ಗೌರವತ್ವಾತ್ ಗುರುಬಲ ಅವರಿಗಿದೆ. ಆದರೆ ಷಷ್ಠ ಸ್ಥಿತ ಚಂದ್ರನಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶಗಳಿರುತ್ತೆ. 11ರಲ್ಲಿರುವ ಶನಿಯಿಂದ ಲಾಭಗಳಿದೆ. ಒಟ್ಟಿನಲ್ಲಿ ಮಿಶ್ರ ಫಲವನ್ನ ವೃಷಭ ರಾಶಿಯವರು ಅನುಭವಿಸ್ತಾರೆ. ಇನ್ನು ಮಿಥುನ ರಾಶಿ, ಜನ್ಮದಲ್ಲಿ ಗುರು ಇದ್ದಾನೆ. ಇದರಿಂದ ಮೃಷ್ಟಾನ್ನ ಭೋಜನ ಅವರಿಗೆ ಪ್ರಾಪ್ತಿಯಾಗುತ್ತೆ. ದ್ವಿತೀಯ ಸ್ಥಾನವು ಗುರು ನೋಡೋದರಿಂದ ಹಣಕಾಸುಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಜಯ ಇದೆ. ವ್ಯವಹಾರಗಳಲ್ಲಿ ಜಯ ಇದೆ. ಪಂಚಮದಲ್ಲಿ ಚಂದ್ರ, ಮಕ್ಕಳಿಂದ ಸೌಖ್ಯ ಇದೆ. ವಿಶೇಷವಾಗಿರ್ತಕ್ಕಂತಹ ಧನಲಾಭ ಮಿಥುನ ರಾಶಿಯವರಿಗೆ ಇವತ್ತು ಪ್ರಾಪ್ತಿಯಾಗುತ್ತೆ. ನಾಲ್ಕನೆಯದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಇರುವುದರಿಂದ ವಿಶೇಷವಾಗಿರ್ತಕ್ಕಂತಹ ಧನ ವ್ಯಯ ಆಗಬಹುದು. ಗುರುದೇವನನ್ನ ಸ್ಮರಣೆ ಮಾಡಬೇಕು. ಚತುರ್ಥದಲ್ಲಿರ್ತಕ್ಕಂತಹ ಚಂದ್ರನಿಂದ ಮಾತ್ರ ಪ್ರೀತಿ ಪ್ರಾಪ್ತಿಯಾಗತ್ತೆ. ಭಾಗ್ಯದಲ್ಲಿರುವ ಶನಿ ಕುಜ ಅವಕಾಶಗಳು ಜೀವನದಲ್ಲಿ ಬರುತ್ತೆ. ಆದರೆ ಅಷ್ಟೇ ಶೀಘ್ರವಾಗಿ ಅವಕಾಶ ಕೈ ತಪ್ಪಿ ಹೋಗುವ ಸಂದರ್ಭವಿದೆ. ಆದ್ದರಿಂದ ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡಿಕೊಂಡು ಅವರು ವಿಶೇಷವಾಗಿರ್ತಕ್ಕಂಥ ನಾಗರ ಅನುಗ್ರಹ ಪಡೆದು ವ್ಯವಹಾರಗಳಲ್ಲಿ ಜಯವನ್ನು ಪಡೆಯಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. ಐದನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ಅಷ್ಟಮದಲ್ಲಿ ಕುಜ, ವಿಶೇಷವಾಗಿರ್ತಕ್ಕಂತಹ ಕೋರ್ಟು ಕಚೇರಿಗಳಲ್ಲಿ ಅಪಜಯ ಆಗತಕ್ಕಂತಹ ಸಂದರ್ಭವಿದೆ. ಹೃದಯ ಸಂಬಂಧಿ ರೋಗ ಬಾಧೆಗಳು ಕಾಣುತ್ತವೆ. ಸಿಂಹರಾಶಿಯವರು ಏಕಾದಶಿಯಲ್ಲಿ ಗುರು ಇರುವುದರಿಂದ ವ್ಯವಹಾರಗಳಲ್ಲಿ ಚೇತರಿಕೆ, ಅತ್ಯಂತ ಮಾನಸಿಕ ಒತ್ತಡಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಆಂಜನೇಯ ದರ್ಶನ ಮಾಡಿಕೊಂಡು ಬರುವುದರಿಂದ ವಿಶೇಷವಾಗಿರ್ತಕ್ಕಂತಹ ಕಷ್ಟ ನಷ್ಟಗಳಿಂದ ದೂರ ಆಗ್ತಾರೆ. ಕನ್ಯಾ ರಾಶಿ. ಕನ್ಯಾದಿಂದ ಸಪ್ತಮದಲ್ಲಿ ಶನಿ ಕುಜ ಇರುವುದರಿಂದ ಪ್ರಯಾಣ ಕಾಲದಲ್ಲಿ ತೊಂದರೆಗಳಾಗಬಹುದು. ಆದ್ದರಿಂದ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಬೇಕು. ಆಂಜನೇಯ ಸ್ವಾಮಿಯನ್ನು ಸ್ಮರಿಸಬೇಕು. ದಶಮದಲ್ಲಿರುವ ಗುರು ವಿಶೇಷವಾಗಿರ್ತಕ್ಕಂತಹ ಉದ್ಯೋಗ ಅವಕಾಶವನ್ನು ಅವರಿಗೆ ನೀಡುತ್ತಾನೆ. ತುಲಾ ರಾಶಿ. ತುಲಾದಲ್ಲಿರ್ತಕ್ಕಂತಹ ಚಂದ್ರನು, ಸಪ್ತಮದಲ್ಲಿರ್ತಕ್ಕಂತಹ ಬುಧ ಯುತಿಯು ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರವಾಸ ಯೋಗ ಇದೆ. ಸ್ವಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಮನೋಲ್ಲಾಸ ಇದೆ. ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಸಂಯಮ ಅವಶ್ಯಕತೆ ಇದೆ. ಇವತ್ತು ಅವರು ವಿಶೇಷವಾಗಿರ್ತಕ್ಕಂತಹ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ತುಲಾರಾಶಿಯವರಿಗೆ ನಾವು ತಿಳಿಸ್ತೇವೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 12ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಧನ ವ್ಯಯವನ್ನು ಸೂಚಿಸ್ತಾನೆ. ಷಷ್ಠದಲ್ಲಿರುವ ಶನಿ ಕುಜ ಶತ್ರು ಬಾಧೆಯಿಂದ ಮುಕ್ತಿಯನ್ನು ಕೊಡ್ತಾನೆ. ಹಾಗೂ ಷಷ್ಠದಲ್ಲಿರ್ತಕ್ಕಂತಹ ಶನಿ ಕುಜ, ಸಪ್ತಮದಲ್ಲಿರುವ ಬುಧ ಮತ್ತು ರವಿ, ಅಷ್ಟಮ ಭಾಗ್ಯದಲ್ಲಿರ್ತಕ್ಕಂತಹ ಗುರುವು ಇವರಿಗೆ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಸರ್ವ ಸೌಭಾಗ್ಯವನ್ನು ನೀಡ್ತಾನೆ ಅಂತ ನಾವು ತಿಳಿಸ್ತೇವೆ. ಧನುರಾಶಿ. ಧನುರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇರುವುದರಿಂದ ವಿಶೇಷವಾಗಿರ್ತಕ್ಕಂತಹ ತೀರ್ಥಯಾತ್ರೆ ಯೋಗ ಇದೆ. ದೂರದ ಪ್ರಯಾಣ ಲಾಭ ಇದೆ. ಹಾಗೂ ಚತುರ್ಥದಲ್ಲಿರುವ ಶನಿ ಮತ್ತು ಕುಜ ವಾಹನ ಅಪಘಾತ ಭಯ ಇರುತ್ತೆ. ಪಂಚಮದಲ್ಲಿರುವ ಬುಧ ರವಿ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಓದಿನಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ. ಇವರು ವಿಶೇಷವಾಗಿ ಆಂಜನೇಯನನ್ನ ಆರಾಧಿಸಬೇಕಾಗಿ ತಿಳಿಸ್ತೇವೆ. ಮಕರ ರಾಶಿ. ಮಕರದಿಂದ ಷಷ್ಠದಲ್ಲಿ ಗುರುವು ಶತ್ರುಬಾಧೆಯನ್ನು ನೀಡ್ತಾ ಇದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ತಾನೆ. ತೃತೀಯದಲ್ಲಿರುವ ಶನಿ ಕುಜ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಶತ್ರು ಪರಾಜಯವನ್ನು ತೋರಿಸ್ತಾನೆ. ಚತುರ್ಥದಲ್ಲಿರುವ ಬುಧರವಿ ಮನೆಯಲ್ಲಿ ಸೌಖ್ಯವನ್ನು, ವಾಹನದಲ್ಲಿ ಸೌಖ್ಯವನ್ನು ತಿಳಿಸ್ತಾನೆ. ಇವರು ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ಗುರು ಅನುಗ್ರಹವನ್ನು ಪಡೆಯಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. ಕುಂಭರಾಶಿಯವರು ಇವತ್ತಿನ ದಿನ ಪಂಚಮದಲ್ಲಿ ಗುರು, ದ್ವಿತೀಯದಲ್ಲಿ ಶನಿ ಕುಜ ಇರುವುದರಿಂದ ಕುಟುಂಬದ ವ್ಯವಸ್ಥೆಯಲ್ಲಿ ಅಥವಾ ಮನೆಯಲ್ಲಿ ಇವರಿಗೆ ಕಿರಿಕಿರಿ ಅನುಭವಿಸಬೇಕಾಗತ್ತೆ. ಆದ್ದರಿಂದ ಮನೆ ದೇವರನ್ನ ಇವರು ಸ್ಮರಿಸಿ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ವಿನಂತಿಸ್ತೇವೆ. ಮೀನರಾಶಿ. ಮೀನರಾಶಿಯಲ್ಲಿ ಶನಿ ಕುಜ ಇರುವುದರಿಂದ ವಿಶೇಷವಾಗಿರತಕ್ಕಂತಹ ಒತ್ತಡಗಳು, ಅನಾರೋಗ್ಯ ಬಾಧೆಗಳು, ಸುತ್ತಾಟ, ವ್ಯವಹಾರದಲ್ಲಿ ಅಪಜಯ. ಆದರೂ ಕೂಡ ಚತುರ್ಥದಲ್ಲಿರುವ ಗುರು ಇವರಿಗೆ ಕೆಲವಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡ್ತಾನೆ. ಮೀನರಾಶಿಯವರು ಶನೀಶ್ವರನನ್ನು ಮತ್ತು ಆಂಜನೇಯನನ್ನು ಮತ್ತು ನಾಗನನ್ನು ಆರಾಧಿಸಿ
ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಬೇಕು ಅಂತ ವಿನಂತಿಸ್ತೇವೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶಿವಂ ಶಿವಂ ಶಿವಂ. ಪ್ರಪಂಚ ಪರ್ಯಟನೆ